ಸರ್ ತಮ್ಮ ಹೆಸರು? ನನ್ನ ಹೆಸರು ಚಿದಾನಂದ ಅಂತ. ನೀವು ಈ ಆಶ್ರಮಕ್ಕೆ ಎಷ್ಟು ದಿನ ಆಯಿತು ಬರ್ತಾ ಇದ್ದದ್ದು? ಈಗ ಒಂದು 3 ತಿಂಗಳಿಂದ ಬರ್ತಾ ಇದ್ದೀನಿ. ಈಗ 3 ತಿಂಗಳಿಂದ ಬರ್ತಾ ಇದ್ರೆ ನಿಮಗೆ ಗೊತ್ತಾಗಿದ್ದು ಹೆಂಗೆ? ನಮಗೆ ಒಬ್ಬರು ನಮ್ಮ ಸ್ನೇಹಿತರಿದ್ರು, ನಮ್ಮ ಮನೆ ಪಕ್ಕದವರು. ಅವರು ಇಲ್ಲಿ ಭಾಳ ನಡವಳಿಕೆ ಇತ್ತು. ಹಂಗಾಗಿ ಅವರು ನಮ್ಮ ಕಷ್ಟ ನೋಡ್ಲಾರ್ದೆ ಇಲ್ಲಿ ಕರ್ಕೊಂಬಂದರು. ನಿಮಗೇನು ಪ್ರಾಬ್ಲಮ್ ಇತ್ತು? ನಮಗೆ ಸಮಸ್ಯೆ ಇತ್ತು, ಆರೋಗ್ಯದ ಸಮಸ್ಯೆ ಇತ್ತು. ಆಮೇಲೆ ಆರ್ಥಿಕವಾಗಿ ಎಲ್ಲ ಹಿಂದುಳಿದಿದ್ವಿ ನಾವು. ಕೆಲಸ ಹೋಗಿತ್ತು, ಎಲ್ಲ ಹೋಗಿತ್ತು. ಇಲ್ಲಿ ಬಂದ ನಂತರ ನಾವು ಒಂದು ಮನುಷ್ಯರಾಗಿ ಕಾಣ್ತಾ ಇದ್ವಿ. ಈಗ ಈ ಆಶ್ರಮಕ್ಕೆ ಬಂದು ನಿಮಗೇನು ಬದಲಾವಣೆ ಆಗಿದೆ? ನಮ್ಮ ಜೀವನನೇ ಬದಲಾವಣೆ ಆಯಿತು. ಈಗ ಗುರೂಜಿ ಅವರು ನಿಮಗೆ ಗುರೂಜಿಯವ್ರ ಮಾರ್ಗದರ್ಶನಂತೆ ಹೋದ್ವಿ. ಅವರು ನಡೆದಾಡೋ ದೇವರು ಅಂದ್ರೂ ತಪ್ಪಾಗಲಾರ. ನೀವು ಡೈರೆಕ್ಟಾಗಿ ನೀವೇ ಬಂದ್ರೆ ಅಥವಾ ಬೇರೆ ಯಾರಾದರೂ ಕರ್ಕೊಂಬಂದ್ರು? ನಮ್ಮ ಸ್ನೇಹಿತರು ಕರ್ಕೊಂಡ್ಬಂದು ಇಲ್ಲಿ ಪರಿಚಯ ಮಾಡಿದ್ರು. ಅಲ್ಲಿ ಬಂದ ಮೇಲೆ ನಾವು ಪುನರ್ಜನ್ಮ ಅಂತಂದ್ರು ತಪ್ಪಾಗಲಾರ್ದು. ಈ ಆಶ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ? ಉತ್ತಮವಾಗಿದೆ ಸ್ವಾಮಿ. ಇಂಥ ಆಶ್ರಮ ಸಿಗೋಕ್ಕೆ ಪುಣ್ಯ ಮಾಡಿರ್ಬೇಕು. ಏನಿದೆ ಆಶ್ರಮದ ವಿಶೇಷತೆ? ಆಶ್ರಮದಲ್ಲಿ ಒಂದು ಶಕ್ತಿ ಇದೆ. ಬಂದು ಹೋದ್ರೆ ಒಂದು ಶಕ್ತಿ. ಅದನ್ನ ಬಿಟ್ಟು ಬೇರೆ ಏನಿದೆ? ಒಳ್ಳೆ ಪರಿಸರ, ಆರೋಗ್ಯ ಎಲ್ಲ ಚೆನ್ನಾಗಿದೆ. ಯಾವ ಸಮಸ್ಯೆನೂ ಇಲ್ಲ. ಯಾವ ಸಮಸ್ಯೆನೂ ಇಲ್ಲ. ಈಗ ಈ ಆಶ್ರಮ ಏನು ಆಧ್ಯಾತ್ಮಿಕವಾಗಿ ನೀವು ಯಾವ ಥರ ಅಳವಡಿಸ್ಕೊಂಡಿದ್ದೀರಾ? ನಾವು ದೇವರು ಅಂತ ಅಳವಡಿಸ್ಕೊಂಡಿದ್ದೀವಿ. ನಮ್ಮನ್ನ ಕಾಪಾಡಿದ ಭಗವಂತ ಅಂತೇಳಿ ಅಳವಡಿಸ್ಕೊಂಡಿದ್ದೀವಿ. ಈಗ ನಿಮಗೆ ಅನುಭವ ಏನಾಗಿತ್ತು? ನಮ್ಮ ಅನುಭವ, ನಮ್ಮ ಮನೆಯವ್ರು ನಡೆಯೋಕೆ ಆಗ್ತಿರ್ಲಿಲ್ಲ. ಓಕೆ. ನಮ್ಮ ಮನೆಯವರಿಗೆ ಆರೋಗ್ಯನೇ ಸರಿ ಇರಲಿಲ್ಲ. ಕಾರಲ್ಲಿ ಬಂದರೂ ಕೂರಾಗುವಂಥ ಶಕ್ತಿ ಇರಲಿಲ್ಲ. ಆದ್ಮೇಲೆ ಇಲ್ಲಿ ಬಂದು ಹೋದ್ಮೇಲೆ ನಮ್ಗೆ ಏನೂ ಅವ್ರು ಕೊಡಲಿಲ್ಲ. ಅವ್ರ ಆಶೀರ್ವಾದ ಒಂದಿತ್ತು. ಸ್ವಾಮಿ ಅನುಗ್ರಹದಿಂದ ನಮ್ಮ ಮನೆಯವ್ರಿಗೆ ಇವತ್ತು ನಡ್ಕೊಂಡು ಬಂದಿದ್ದಾರೆ. ಇದ್ದಾರೆ ನೋಡ್ರಿ ಇಲ್ಲಿ ಪಕ್ಕ ಕೂತಿದ್ದಾರೆ. ಅವ್ರಿಗೆ ಕೊಟ್ಟರು ಮಾತಾಡ್ತಾರೆ. ಅವ್ರಿಗೆ ಅಮ್ಮ ತಮ್ಮ ಹೆಸರು? ಯಶೋದಮ್ಮ ಅಂತ. ಈಗ ನೀವು ಆಶ್ರಮಕ್ಕೆ ಬರ್ತಾ ಇದ್ದು ಎಷ್ಟು ದಿನ ಆಯಿತು? 3 ತಿಂಗಳಾಯಿತು. ಈಗ ಆಶ್ರಮದ ಬಗ್ಗೆ ನಿಮ್ಮ ಏನು ಬದಲಾವಣೆ ಆಗಿದೆ? ಏನು ಬದಲಾವಣೆ ಅಂದರೆ, ನನಗೆ ಬ್ಯಾಕ್ ಪೇನ್ ಭಾಳ ಇತ್ತು. 20 ವರ್ಷದಿಂದ ಮಣಿಪಾಲ ತೋರಿಸ್ತಾ ಇದ್ದೆ. ನಾನು ಟ್ಯಾಬ್ಲೆಟ್ಸ್ ತಗೊಂತಾ ಇದ್ದೆ. ಇಲ್ಲಿ ಬಂದಾದ್ಮೇಲೆ ಬ್ಯಾಕ್ ಪೇನ್ ಕಮ್ಮಿ ಆಗಿದೆ. ಆಪರೇಷನ್ ಆಗ್ಬೇಕಂತ ಹೇಳಿದ್ದು ಇಲ್ಲಿ ಬಂದೋದ್ರು. ಅಂದರೆ ಡಾಕ್ಟ್ರು ನಿಮಗೆ ಆಪರೇಷನ್ ಆಗ್ಬೇಕಂತ ಹೇಳಿದ್ರು, ಆದರೆ ಆಸ್ಪತ್ರೆ ಹೋಗ್ಲಾರ್ದೆ ನಿಮಗೆ ವಾಸಿಯಾಗಿದೆ. ಇವಾಗ ನೀವು ಹ್ಯಾಪಿ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ? ಓಕೆ. ಈಗ ಆಶ್ರಮ ಮತ್ತು ಗುರೂಜಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗುರೂಜಿ ನಡೆದಾಡೋ ದೇವರು ಅಂದ್ರೆ ತಪ್ಪಾಗಲಾರ್ದು. ಅವರಿಂದ ನಮಗೆ ಒಳ್ಳೆ ಇದಾಗಿದೆ. ಹೌದಾ? ನಿಮ್ಮ ಹೆಸರು? ವೀರಭದ್ರಪ್ಪ ಅಂತ. ತಾವೆಲ್ಲಿಂದ ಬಂದಿದ್ದೀರಾ? ಕೂಡ್ಲಹಳ್ಳಿಯಿಂದ ಬಂದಿದ್ದೀರಾ? ಕೋಡಿಹಳ್ಳಿಯಿಂದ ಬಂದಿದ್ದೀರಾ? ಹಾಂ. ಈ ಆಶ್ರಮದ ಬಗ್ಗೆ ನಿಮಗೇನು ಮಾಹಿತಿ ಆಯಿತು? ಮಾಹಿತಿ ಏನಿಲ್ಲ ಸರ್, ನನಗೆ ಚೆನ್ನಾಗಿದ್ದಿಲ್ಲ, ಓಡಾಡೋಕ್ಕಾಗೋದಿಲ್ಲ. ಸ್ವಾಮಿ ಹತ್ತಕ್ಕೆ ಬಂದ್ರಿಂದ ನಾನು ಆರಾಮಾದೀನಿ ಸರ್. ಸ್ವಾಮೀಜಿ ಅವರು ಇಲ್ಲೇ ಇದ್ದಾರೆ ಅಂತ ನಿಮಗೆ ಯಾರು ನನಗೆ ಒಂದು ಟ್ಯಾಕ್ಟ್ರಿಗೆ ಬಿಟ್ಟಿದ್ದೆ ಬಾಡಿಗೆ ನಮ್ಮದು. ಓಕೆ. ಅಲ್ಲಿಂದ ನಾವು 2 ವರ್ಷದಿಂದ ಪರಿಚಯ ಸರ್. 2 ವರ್ಷದಿಂದ ಪರಿಚಯ. ಏನು ಪ್ರಾಬ್ಲಮ್ ಆಗಿತ್ತು ನಿಮಗೆ? ಓಡಾಟ ತೊಂದರೆ ಆಗಿತ್ತು, ಉಸಿರಾಟ ತೊಂದರೆ ಆಗಿತ್ತು. ಈ ಆಶ್ರಮಕ್ಕೆ ಬಂದು ಏನು ಬದಲಾವಣೆ ಆಗಿದೆ? ಏನು ಬಂದು ನಾನು ಆರಾಮಾದೀನಿ ಸರ್, ಆರೋಗ್ಯವಾಗಿದೆ, ಏನು ತೊಂದರೆ ಇಲ್ಲ. ಹೌದಾ? ಸ್ವಾಮಿ ಚೆನ್ನಾಗಿರಲ್ಲ ಅಂತ ನಾವು ಒಪ್ಪರಿದ್ದಂಗೆ ಸ್ವಾಮೀಜಿ ಸ್ವಾಮೀಜಿ ಅವ್ರ ಬಗ್ಗೆ ನಿಮಗೆ? ಅದೇ ನಮ್ಮ ತಂದೆ ಇದ್ದಂಗೆ ನಮ್ಮ ಸ್ವಾಮೀಜಿ ನಮಗೆ. ಓಕೆ. ಈ ಆಶ್ರಮಕ್ಕೆ ಬಂದು ಇಲ್ಲಿ ಬರ್ತಾ ಇದ್ದಂಗೆ ವಾರಕ್ಕೊಂದ್ಸರಿ ಬರ್ತೀವಿ. ವಾರಕ್ಕೊಂದ್ಸಲ ಈ ಆಶ್ರಮಕ್ಕೆ ಬರ್ತಾ ಇರ್ತೀರ? ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀರ? ನಮ್ಮ ತಂದೆ ಇದ್ದಂಗೆ. ಹೌದಾ? ಓಕೆ. ಓಕೆ. ನಾವು ರೈತರು ಭಾರಿ ಕಷ್ಟ ಬಿದ್ದುಬಿಟ್ಟಿವಿ. ಏನು ಸುಖ ಸಿಗಲಿಲ್ಲ. ಇಲ್ಲಿ ಬಂದಲ್ಲಿ ಸ್ವಲ್ಪ ಜಲಮುಖ ನಿಧಾನ ಆಗಿದೆ, ನೆಮ್ಮದಿ ಆಗಿದೆ. ಭಾರಿ ಕಷ್ಟ ಬಿದ್ದುಬಿಟ್ಟಿವಿ ಸರ್. ಹೌದಾ? ಇಲ್ಲಿ ಅಪ್ಪತ್ತಾಗ ಬಂದಲ್ಲಿ ಸ್ವಲ್ಪ ನೆಮ್ಮದಿ. ಯಾವಾಗ ನೆನ್ಸ್ಕೊಂಡ್ರೆ ಅವಾಗ ಬಂದ್ಬಿಡ್ತೀನಿ ನಾನು ಇರಲ್ಲ. ನಿಮ್ಮ ಮನಸ್ಸಿಗೆ ನಿಮ್ಮ ನೆಮ್ಮದಿ ಬೇಕಂತಂದ್ರೆ ಈ ಆಶ್ರಮಕ್ಕೆ ಬಂದ್ಬಿಡ್ತೀರಾ? ಅವಾಗ ಬಂದ್ಬಿಡ್ತೀನಿ. 15 ಕಿಲೋಮೀಟರ್ಲಿಂದ ಯಾವಾಗ ನೆನ್ಸ್ಕೊಂಡ್ರೆ ಅವಾಗ ಬಂದ್ಬಿಡ್ತೀನಿ ನಾವು. ಸ್ವಾಮಿ ಬಂದು ಮುಖ ತೋರಿಸಿ ದರ್ಶನ ಮಾಡ್ಕೊಂಡು ಊಟ ಮಾಡೋದು. ಓಕೆ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? SN ತಿಪ್ಪೇಸ್ವಾಮಿ ಅಂತ. ಇಲ್ಲೇ ಪಕ್ಕದಲ್ಲಿ ಈರಳ್ಳಿ ಪಕ್ಕ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ನಮಗೆ ನಮ್ಮ ಸ್ನೇಹಿತರು ಇಲ್ಲಿ ಕರ್ಕೊಂಬಂದು ರಾತ್ರಿ 10 ಗಂಟೆಗೆ ಬಂದಿದ್ದೀವಿ. ಅವತ್ತು ಫಸ್ಟ್ ಭೇಟಿ ಆದಾಗ 10 ಗಂಟೆಗೆ ಬಂದ್ವಿ. ಅವರಲ್ಲಿ ನಾವು ಅವತ್ತು ಒಂದೇ ದಿನ 3 ರೂಪ ಕಂಡ್ವಿ. 3 ರೂಪ ಕಂಡ್ವಿ. ಅಂಥ ಅದ್ಭುತ ಶಕ್ತಿ ಇರೋ ಗುರುಗಳಾಗಿ ನಾವು ಸ್ವೀಕಾರ ಮಾಡಿ, ಅವರು ಆಮೇಲೆ ಕುಂಭಮೇಳಕ್ಕೆ ಎಲ್ಲ ಜೊತೆಗೆ ಹೋಗಿ, ಕಾಶಿಗೆ ಹೋಗಿ ಅವ್ರದ್ದೆಲ್ಲ ಗುರುಗಳಾಗಿ ನಾವು ಸ್ವೀಕಾರ ಮಾಡಿ ಇಲ್ಲಿ ಬಂದಮೇಲೆ ನನಗೂ ಕೂಡ ಆರೋಗ್ಯ ಸರಿ ಇರಲಿಲ್ಲ. ಮಾನಸಿಕವಾಗಿ ಒತ್ತಡದಲ್ಲಿದ್ದೆ. ಆರ್ಥಿಕವಾಗಂತ ಹೇಳ್ಬಾರ್ದು ಅಂಥ ಸ್ಥಿತಿ. ಒಂದೇ ತಿಂಗಳಲ್ಲಿ 1 ಕೋಟಿ ಲಾಭ ಬಂತು. 1 ಕೋಟಿ ಮೇಲೆ ಲಾಭ ಬಂದಿತ್ತು. ಅಂಥ ಅದ್ಭುತ ಪವಾಡ ಎಲ್ಲೂ ನಡೆಯಲ್ಲ. ನಾನು ಸುಮಾರು ಒಂದು 60 ಸ್ವಾಮಿಗಳ ಆಶೀರ್ವಾದ ಇದೆ. ಕಾಚಿಗೆ ಹೋಗಿದ್ದೀನಿ, ಶ್ರೀಶೈಲ ಹೋಗಿದ್ದೀನಿ, ಕೇದಾರ ಹೋಗಿದ್ದೀನಿ, ಇಲ್ಲಿ ರಂಭಾಪುರಿ ಅಲ್ಲಿಗೂ ಹೋಗಿದ್ದೀನಿ. ಎಲ್ಲೂ ಕೂಡ ಗುರುಗಳು ಸಾಕ್ಷಾತ್ ದೈವ, ಸಾಕ್ಷಾತ್ ಏನು ಹಿಂದೆ ಗುರುಗಳಿದ್ದರು
ರಾಘವೇಂದ್ರ ಗುರುಗಳಾಗಿರ್ಬೋದು, ಗುರು ತಿಪ್ಪೇರುದ್ರ ಸ್ವಾಮಿ ಗುರುಗಳಾಗಿರ್ಬೋದು, ಗುರು ಕೊಟ್ಟೂರು ಬಸವೇಶ್ವರ ಗುರುಗಳಾಗಿರ್ಬೋದು, ಗುರು ಸಿದ್ಧಗಂಗಾ ಮಠದ ಸ್ವಾಮಿಗಳು, ಅವರು ಸಿದ್ದೇಶ್ವರ ಸ್ವಾಮಿ, ಅವರು ತುತ್ತ ತುದಿಗೆ ಹೋಗಿದ್ರು. ಇವರು ಕೂಡ ಆ ಸ್ಥಾನ ತುಂಬ್ತಾರೆ ಅನ್ನೋ ನಂಬಿಕೆ ಮೇಲೆ ಈಗಲೂ ಕೂಡ ಈ ಮಠದ ಸೇವೆ, ಈ ಆಶ್ರಮದ ಸೇವೆ, ಅವ್ರ ಜೊತೆಗೆ ಪ್ರತಿ ಸೇವೆನೂ ಮಾಡ್ಕೊತ ಬಂದಿದ್ದೀವಿ. ಅದೇ ನಂಬಿಕೆ ಮೇಲೆ ನಾವು ಇವತ್ತು ಒಳ್ಳೆ ಸ್ಥಾನದಲ್ಲಿ ಒಳ್ಳೆ ಬರೋಕ್ಕೆ ಅವರು ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ದೈವ ಹೆಂಗೆ ನಮ್ಮ ಜೊತೆ ಇರ್ತಾರೆ ಅವರು ಹಂಗೆ ಎಷ್ಟೋ ಸರಿ ಅವರು ಕನಸಲ್ಲಿ ಬಂದು ನಮ್ಮ ಕಷ್ಟಗಳಲ್ಲಿ ಪರಿಹಾರ ಮಾಡೋಕ್ಕೆ ಏನು ಬೇಕೋ ಎಲ್ಲ ಆಗಿದೆ. ಅದನ್ನು ನಾವು ಈ ನಮ್ಮ ಕ್ಷೇತ್ರದಲ್ಲೇ ಇಲ್ಲಿ ಮಠ ಆಗ್ತೈತಿ ಅಂದರೆ ನಾವು ಅದನ್ನು ಸ್ವೀಕಾರ ಮಾಡಿ ಇದುವರೆಗೂ ಇಲ್ಲಿ ಸೇವೆ ಮಾಡ್ತಾಯಿದ್ದೀವಿ. ಮುಂದೆ ಕೂಡ ಯಾರೋ ನಮ್ಮಂಥವ್ರು ಇನ್ನೊಬ್ಬರು ಯಾರಿಗೋ ಕಷ್ಟಗಳು ಬಂದಾಗ ಇಲ್ಲಿ ಒಂದು ಜಾಗ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಇಲ್ಲೆಲ್ಲ ಸಹಕಾರ ಮಾಡಿ ಪ್ರತಿಯೊಂದರಲ್ಲೂ ಭಾಗವಹಿಸಿ ಈ ಮಠ ಯಶಸ್ವಿಯಾಗಿ ಆಗಬೇಕು ಈ ಭಾಗದಲ್ಲಿ. ಆಮೇಲೆ ಇಲ್ಲಿರೋರೆಲ್ಲ ಇನ್ನೋಸೆಂಟ್ಸ್, ಯಾರು 90% ಎಜುಕೇಟೆಡ್ಸ್ ಇಲ್ಲ. ಇನ್ನೋಸೆಂಟ್ ಸ್ಕೂಲಿ ನಾಲಿ ಮಾಡ್ಕೊಂಡು ಕಷ್ಟ ಸುಖದಲ್ಲಿ ಬದುಕ್ತಿರೋಂಥ ಜನಗಳು. ನಾವು ಕೂಡ ಇದೇ ಭಾಗದಲ್ಲಿ ಬೆಳೆದು ಎಲ್ಲರ ಜೊತೆ ಇರೋದ್ರಿಂದ ಈಗ ನಾವು ಒಂದು ಸ್ವಲ್ಪ ಬದಲಾವಣೆ ಆಗಿ ವಿದ್ಯಾವಂತರಾಗಿರೋದ್ರಿಂದ ನಮ್ಮ ಜೊತೆಗೆ ಅವರು ಕೂಡ ಮೇನ್ ಸ್ಟ್ರೀಮ್ ಬಲ್ಲಿ ಮುಖ್ಯ ಏನಾದರೂ ಕಾಯಿಲೆಗಳು ಹಾಸ್ಪಿಟ್ಲಿಗೆ ಇರ್ತಾರೆ, ಅಲ್ಲಿ ವಾಸಿ ಆಗದೇ ಇಲ್ಲ ಕಾಯಿಲೆಗಳು, ಅಂಥವು ಕೂಡ ನಮ್ಗೆ ಕಾಣದೇ ಇರೋಂಥವು ಕೂಡ ಇಲ್ಲಿ ಅದ್ಭುತವಾಗಿ ಅವು ಪರಿಹಾರ ಸಿಗ್ತವೆ ಅಂತ ನಾವು ಜನಗಳು ಕೂಡ ಭಾಳ ಜನ ಕೇಳಿ, ಎಕ್ಸಾಂಪಲ್ ಸ್ಟ್ರೋಕ್ ಆಗಿರ್ಬೋದು, ಬೇರೆ ಏನೇ ಸಮಸ್ಯೆಗಳಾಗಿರ್ಬೋದು, ಏನೇ ದೈಹಿಕವಾಗಿ ಮಾನಸಿಕವಾಗಿ ಕೂಡ ಧೈರ್ಯ ತುಂಬಂಥ ಶಕ್ತಿ ಇಲ್ಲಿದೆ. ನಾನು ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಸ್ನೇಹಿತರನ್ನು ಕರ್ಕೊಂಬಂದು ಈಗ ಅವರು ಕೂಡ ಎಷ್ಟು ಸಂತೋಷವಾಗಿದ್ದಾರೆ ಅಂದರೆ ಅಲ್ಲಿ ಏನೋ ಒಂದು ಶಕ್ತಿ ಇದೆ, ಏನೋ ಒಂದು ಬದಲಾವಣೆ ಆಗುತ್ತೆ, ಏನೋ ಒಂದು ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಭರವಸೆಯಿಂದ ಈಗಲೂ ಕೂಡ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸ್ಥಳ ಆಗುತ್ತೆ ಮುಂದೆ ಕೂಡ ಇದು ಅದ್ಭುತ, ನಮಗೆ ಊಹಿಸಲು ಕೂಡ ಆಗಲ್ಲ ಅಷ್ಟು ಒಳ್ಳೆ ಪ್ಲೇಸ್ ಆಗಿ ಈ ಭಾಗದ ಜನಗಳಿಗೆ ಆಶ್ರಯ ಆಗಿ ಇಡೀ ಸ್ಟೇಟಲ್ಲಿ ಬೇರೆ ರಾಜ್ಯಗಳಲ್ಲಿ ಕೂಡ ಸ್ವಾಮಿಯರಿಗೆ ಶಿಷ್ಯರಿದ್ದಾರೆ. ಇವತ್ತಿನ ದಿನ ಸುಪ್ರೀಂ ಕೋರ್ಟ್ ಜಡ್ಜ್ ಕೂಡ ಅವರಿಗೆ ಶಿಷ್ಯರಿದ್ದಾರೆ. ಮಧ್ಯಪ್ರದೇಶ ಇದ್ದಾರೆ, ಮೇಘಾಲಯ ಇದ್ದಾರೆ, ಇನ್ನೊಂದು ಉತ್ತರಾಖಂಡಲ್ಲಿ ಕೂಡ ಹೋಗಿ ಒಂದು ಕರೆಸಿ ಪೂಜೆ ಮಾಡಿದರೆ. ಬೆಂಗಳೂರಂತ ಅಪಾರ ಭಕ್ತಿದ್ದಾರೆ. ಇಲ್ಲಿ ಲೋಕಲ್ ಅವ್ರಿಗೆ ಇನ್ನೂ ಸ್ವಲ್ಪ ಅವ್ರಿಗೆ ಅರ್ಥ ಆಗಿಲ್ಲ, ಇಲ್ಲಿ ಬಂದು ಹೋಗೋದು ಈಗ ಇನ್ನೂ ಸ್ಟಾರ್ಟ್ ಆಗುತ್ತೆ. ಬೆಂಗಳೂರಲ್ಲಂತ ಅದ್ಭುತವಾಗಿ ಎಂತೆಂಥ ಬುದ್ಧಿವಂತರು, IAS ಅಧಿಕಾರಿಗಳು, ಗೌರ್ಮೆಂಟ್ ಕ್ಲಾಸ್ 1 ಆಫೀಸರ್ಸು, ಬಿಲ್ಡರ್ಸು ಪ್ರತಿಯೊಬ್ಬರು ಸ್ವಾಮಿಯರನ್ನ ಸ್ವೀಕರಿಸಿ ಅವರು ಅವ್ರ ಕಡೆಯಿಂದ ಒಳ್ಳೆಯದಾಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಅವ್ರಿಗೆ ಅಕ್ಸೆಪ್ಟ್ ಮಾಡಿದರೆ. ಅದರಲ್ಲಿ ನಾನು ಒಬ್ಬ. ನಾನು ಇಲ್ಲೇ ಪಕ್ಕದಲ್ಲಿದ್ದರೂ ಕೂಡ ಗೊತ್ತಿರಲಿಲ್ಲ, ಅವ್ರ ಜೊತೆಗೆ ಇದ್ದೀವಿ ಹಿಂದೆ ಈ ಒಂದು 20-30 ವರ್ಷಗಳಿಂದ. ಆದರೂ ಕೂಡ ಇವರು ಸ್ವಾಮಿಯರು ಹಿಂಗೆ ಆಗ್ತಾರಂತ ನಮಗೆ ಗುರುತಿಸಿರಲಿಲ್ಲ. ನಾವು ಅವ್ರ ಜೊತೆಗೆ ಕಲ್ತಿದ್ದೀವಿ, ಈಗಲೂ ನೆನಪಾಗುತ್ತೆ. ಆದರೆ ಅವರಲ್ಲಿ ಇಂಥ ಶಕ್ತಿ ಆಯ್ತಾ ಇಲ್ಲಿ ಬಂದ ಮೇಲೇ ಗೊತ್ತಾಗಿದೆ. ಅಷ್ಟು ನಮ್ಮ ಅನುಭವ ಇವತ್ತಿನ ದಿನ ಹಂಚ್ಕೊತಾ ಇದ್ವಿ. ಇದು ಇನ್ನೂ ಹೆಚ್ಚಿನದಾಗಿ ಬೆಳಿಲ್ಲ ಅಂತೇಳಿ ನಮ್ಮ